ಇನ್ನು ನಟಿ ಕಾರುಣ್ಯ ರಾಮ್ ತಂಗಿ ವಿರುದ್ಧ ಚೀಟಿಂಗ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಕ್ಕನನ್ನ ಟ್ರಿಗರ್ ಮಾಡಿದ್ರೆ ಈಗ ತಂಗಿಯೂ ಕೂಡ ಟ್ರಿಗರ್ ಆಗ್ತಾಳೆ ಅಂತಕ್ಕಂಥ ಲೆಕ್ಕಾಚಾರ. ಕಾರುಣ್ಯ ರಾಮ್ ತಂಗಿ ವಿರುದ್ಧ ಚೀಟಿಂಗ್ ಆರೋಪ. ಸಿನಿಮಾ ಸ್ಟೈಲ್ನಲ್ಲಿ ದೂರುದಾರೆಗೆ ಸಮೃದ್ಧಿರಾಮ್ ಬೆದರಿಕೆಯನ್ನ ಹಾಕಿರುವಂಥದ್ದು. ಅಕ್ಕನ ಹೆಸರನ್ನ ಬಳಸಬೇಡಿ ಅಂತ ಸಮೃದ್ಧಿರಾಮ್ ವಾರ್ನಿಂಗ್ ಕೊಟ್ಟಿರೋದು. ಸಾಲಗಾರರ ಕಾಟದಿಂದಲೇ ಮನೆ ಬಿಟ್ಟು ಬೇರೆಡೆಗೆ ಹೋಗಿದ್ದರು ಸಮೃದ್ಧಿರಾಮ್. ಸಮೃದ್ಧಿ ಸಂಪರ್ಕ ಸಿಗದೆ ಕಾರುಣ್ಯ ರಾಮ್ ಹಿಂದೆ ಬಿದ್ದಿದ್ರು ಸಾಲಗಾರರು. ಸಹಜವಾಗಿ ಅವ್ರು ಸಿಗಲಿಲ್ಲ ಅಂತಂದಾಗ ಅವರ ಅಕ್ಕನ ವಿಚಾರವಾಗಿ ಅವರ ಬಲವಂತವನ್ನು ಮಾಡಿರ್ತಕ್ಕಂಥದ್ದು, ಕೊಟ್ಟ ಸಾಲವನ್ನು ಹಿಂತಿರುಗಿಸ್ಬೇಕು ಅಂತಂದ್ಬಿಟ್ಟು. ಹಾಗಾಗೇ ಅಕ್ಕನನ್ನು ಟ್ರಿಗರ್ ಮಾಡಿದ್ರೆ ತಂಗಿಯೂ ಟ್ರಿಗರ್ ಆಗ್ತಾಳೆ ಅಂತಂದ್ಬಿಟ್ಟು ಫೋನ್ ಮಾಡಿ ಎಲ್ಲರಿಗೂ ಬೆದರಿಕೆ ಹಾಕ್ತಾ ಇರೋದು. ಯಾವುದೇ ಕಾರಣಕ್ಕೂ ನಮ್ಮ ಅಕ್ಕನ ಹೆಸರನ್ನು ತಗೋಬೇಡಿ, ಬಳಸಬೇಡಿ, ಅವ್ರ ಹೆಸರನ್ನ ಎಲ್ಲೂ ಕೂಡ ಹೇಳಬೇಡಿ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸಮೃದ್ಧಿರಾಮ್ ಬೆದರಿಕೆಯನ್ನು ಹಾಕಿದ್ದಾರೆ. ನೋಡಿ, ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಸಾಲ ಮಾಡಿ ಹಣ ಕಳ್ಕೊಂಡು ಕಂಗಾಲಾಗಿದ್ದರು ಸಮೃದ್ಧಿರಾಮ್ ಅಂತ ಗೊತ್ತಾಗಿದೆ. ಸಾಲ ಮಾಡಿ ಹಣ ಕಳ್ಕೊಂಡು ಕಂಗಾಲಾಗಿದ್ದರು ಸಮೃದ್ಧಿರಾಮ್. ಹಣ ಕೊಡಬೇಕಾಗುತ್ತೆ ಅಂತ ಎಲ್ಲರಿಂದಲೂ ಸಂಪರ್ಕವನ್ನು ಕಡಿತ ಮಾಡ್ಕೊಂಡಿದ್ದರಂತೆ. ಅಂದರೆ ಫೋನ್ ಸ್ವಿಚ್ ಆಫ್, ಯಾರ ಫೋನ್ನು ರಿಸೀವ್ ಮಾಡ್ತಿರಲಿಲ್ಲ. ಹಣದ ಅವಶ್ಯಕತೆ ಹಿನ್ನೆಲೆಯಲ್ಲಿ ಠಾಣೆ ಮೆಟ್ಟಿಲೇರಿದ್ರು ಪ್ರತಿಭಾ ಶೆಟ್ಟಿ. ಅಂದರೆ ಪ್ರತಿಭಾ ಶೆಟ್ಟಿ ಅನ್ನೋರು ದುಡ್ಡು ಕೊಟ್ಟಿದ್ದರು ಸಮೃದ್ಧಿರಾಮ್ಗೆ. ಸೊ ಕೇಸ್ ದಾಖಲಿಸಿದ ಮೇಲೆ ಕರೆ ಮಾಡಿ ವಾರ್ನ್ ಮಾಡಿದ್ದಾರೆ ಸಮೃದ್ಧಿರಾಮ್. ಆ ಆಡಿಯೋ ಕೂಡ ಪಬ್ಲಿಕ್ ಟಿವಿಗೆ ಈಗ ಲಭ್ಯವಾಗಿದೆ. ಅವರ ಹಣಕಾಸಿನ ವ್ಯವಹಾರದ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಆಡಿಯೋ.